ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಒನ್, ವಿಶಿಂಗ್ ಯು ಆಲ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸಾರಿ ಫಾರ್ ಬಿಲೇಟೆಡ್. ನಿಮ್ಮ ಸ್ನೇಹ ಬರೀ KRTT ಮುಗಿಯುವವರೆಗೂ ಅಷ್ಟೇ ಅಲ್ಲದೆ ಕೊನೆವರೆಗೂ ಕೂಡ ಇದೇ ರೀತಿಯಾಗಿರಲಿ. ನಿಮ್ಮ ಪ್ರೀತಿ, ನಿಮ್ಮ ಸಹಕಾರಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ನಿನ್ನೆ ನನಗೆ ಟೈಮ್ ಸಿಗಲಿಲ್ಲ, ಸ್ವಲ್ಪ ಬ್ಯೂಸಿ ಇದ್ದೆ, ಹೀಗಾಗಿ ವಿಶ್ ಮಾಡಲಿಕ್ಕಾಗಲಿಲ್ಲ. ಸೊ ಇವತ್ತು ವಿಶ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಲ್ ಆಫ್ ಯು. ಇವತ್ತು ಒಂದು ಇಂಪಾರ್ಟೆಂಟ್ ಆದಂತಹ ಟಾಪಿಕನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ವೆರಿ 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 ಇಂಪಾರ್ಟೆಂಟ್ ಆಗಿದೆ ಇದು. ಡೆಫಿನೆಟ್ಲಿ 1 or 2 ಮಾರ್ಕ್ಸ್ ಕ್ವಶನ್ ಈ ಟಾಪಿಕ್ ಮೇಲೆ ಬಂದೇ ಬರುತ್ತೆ. ನಾನೇನು ಇಂಗ್ಲೀಷ್ ಎಕ್ಸ್ಪರ್ಟ್ ಸೀರೀಸ್ಗಳನ್ನು ಪ್ರಾರಂಭಿಸಿದ್ದೀನಲ್ವ, ಅದರಲ್ಲಿ ಇದರ ಮೇಲೆ ತುಂಬಾ ಕ್ವಶನ್ಸ್ ಇತ್ತು. ಸೊ ಮೊದಲು ಇದರ ಕಾನ್ಸೆಪ್ಟನ್ನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿ ನಂತರ ಕ್ವಶನ್ ಆನ್ಸರ್ ಸೀರೀಸನ್ನು ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತು. ಅದಕ್ಕೆ ಈ ಟಾಪಿಕನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಒನ್, ಲೆಕ್ಸಿಕಲ್ ವರ್ಡ್ಸ್. ಲೆಕ್ಸಿಕಲ್ ವರ್ಡ್ಸ್ ಅಂದರೆ ಏನು ಅಂತ ನಾವು ನೋಡೋಣ. ಕಂಟೆಂಟ್ ವರ್ಡ್ಸ್ ಆರ್ ವರ್ಡ್ಸ್ ದ್ಯಾಟ್ ಪ್ರೊಸೆಸ್ ಸೆಮ್ಯಾಂಟಿಕ್ ಕಂಟೆಂಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ದ ಮೀನಿಂಗ್ ಆಫ್ ದ ಸೆಂಟೆನ್ಸ್ ಇನ್ ವಿಚ್ ದೇ ಅಕ್ಯೂರ್. ಸೆಮ್ಯಾಂಟಿಕ್ ಅಂದ್ರೇನು? ಒಂದು ಮೀನಿಂಗ್, ಹೌದಲ್ವಾ? ಕಂಟೆಂಟ್ ವರ್ಡ್ಸ್ ಆರ್ ವರ್ಡ್ಸ್ ದ್ಯಾಟ್ ಪ್ರೊಸೆಸ್ ಸೆಮ್ಯಾಂಟಿಕ್ ಕಂಟೆಂಟ್ ಅಂದರೆ ಆ ಒಂದು ವರ್ಡ್ಸ್ಗೆ, ಒಂದು ಶಬ್ದಕ್ಕೇನು ತನ್ನದೇ ಆದಂತಹ ಒಂದು ಅರ್ಥ ಇರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಲೆಕ್ಸಿಕಲ್ ವರ್ಡ್ಸ್ ಅಂತ ಕರಿತೀವಿ. ಹಾಗೆ ಕಂಟೆಂಟ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಲೆಕ್ಸಿಕಲ್ ವರ್ಡ್ಸ್. ಲೆಕ್ಸಿಕಲ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಕಂಟೆಂಟ್ ವರ್ಡ್ಸ್. ಇದನ್ನು ಕೂಡ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಈಗಾಗಲೇ. ಕಂಟೆಂಟ್ ವರ್ಡ್ಸ್ಗೆ ಏನಂತಾರೆ ಅಂತ ಕೇಳಿದರೆ ಲೆಕ್ಸಿಕಲ್ ವರ್ಡ್ಸ್, ಅಥವಾ ಲೆಕ್ಸಿಕಲ್ ವರ್ಡ್ಸ್ಗೆ ಏನಂತಾರೆ ಕೇಳಿದರೆ ಕಂಟೆಂಟ್ ವರ್ಡ್ಸ್ ಅಂತ ನೀವು ಉತ್ತರವನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ಕ್ಯಾಟ್, ಪ್ರಿನ್ಸಿಪಲ್, ಲವ್, ಬುಕ್, TV, ಪ್ರತಿಯೊಂದು ನೀವು ಯಾವುದೇ ಒಂದು ವರ್ಡ್ಸನ್ನು ತೆಗೆದುಕೊಳ್ಳಿ, ಅವಕ್ಕೇನಿರುತ್ತೆ ತನ್ನದೇ ಆದಂತಹ ಒಂದು ಮೀನಿಂಗ್ ಇರುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ಲೆಕ್ಸಿಕಲ್ ವರ್ಡ್ಸ್ ಅಂತ ಕರಿತೀವಿ, ಅಥವಾ ಕಂಟೆಂಟ್ ವರ್ಡ್ಸ್. ಈ ಒಂದು ಪದವನ್ನು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಇನ್ನು ಸೆಕೆಂಡ್ ಒನ್, ಫಂಕ್ಷನ್ ವರ್ಡ್ಸ್. ಫಂಕ್ಷನ್ ವರ್ಡ್ಸ್ ವಿಚ್ ಆರ್ ವರ್ಡ್ಸ್ ದ್ಯಾಟ್ ಹ್ಯಾವ್ ವೆರಿ ಲಿಟಲ್ ಸಬ್ಸ್ಟೆಂಟಿವ್ ಮೀನಿಂಗ್ ಆ್ಯಂಡ್ ಪ್ರೈಮರಿ ಡಿನೋಟ್ ಗ್ರಾಮ್ಯಾಟಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಕಂಟೆಂಟ್ ವರ್ಡ್ಸ್. ಕಂಟೆಂಟ್ ವರ್ಡ್ಸ್ ಅಂದರೆ ತನ್ನದೇ ಆದಂತಹ ಅರ್ಥವನ್ನು ಹೊಂದಿರುವಂತಹ ಶಬ್ದಗಳು. ಸೊ ಆ ಶಬ್ದಗಳ ನಡುವೆ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸುತ್ತೆ. ಯಾವುದು? ಫಂಕ್ಷನ್ಸ್ ವರ್ಡ್ಸ್, ಆಲ್ಸೋ ಕಾಲ್ಡ್ ಗ್ರಾಮ್ಯಾಟಿಕಲ್ ವರ್ಡ್ಸ್ ಅಂತ ಕೂಡ ಕರೀತಾರೆ. ಏನಂತಾರೆ? ಗ್ರಾಮ್ಯಾಟಿಕಲ್ ವರ್ಡ್ಸ್ ಆ್ಯಂಡ್ ಫಂಕ್ಷನ್ ವರ್ಡ್ಸ್. ಫಂಕ್ಷನ್ ಅಂದರೆ ಏನು? ಒಂದು ಕಾರ್ಯ. ಇವು ಏನು ಮಾಡುತ್ತವೆ? ಒಂದು ಕಂಟೆಂಟ್ ವರ್ಡ್ಸ್ಗಳ ಮಧ್ಯ ಹೋಗಿ ಒಂದು ಕಾರ್ಯವನ್ನು ಮಾಡುತ್ತವೆ. ಅಂದರೆ ಈಗ ನಾವು ಒಂದು ಸೆಂಟೆನ್ಸನ್ನು ಬಳಸಬೇಕಾದ್ರೆ ಆ್ಯಂಡ್ ಹಚ್ತೀವಿ, ಬಟ್ ಅಂತ ಹಚ್ತೀವಿ, ಬಿಕಾಸ್, ಕ್ಯಾನ್, ಹವೆವರ್, ವಾಟ್ ಎವರ್, ಇದೇ ರೀತಿ ಇನ್ನೂ ಹಲವಾರು ಉದಾಹರಣೆಗಳಿವೆ. ಇವೆಲ್ಲವೂ ಏನು ಮಾಡ್ತವೆ? ಕನೆಕ್ಟ್ ಮಾಡ್ತವೆ. ಇವು ಕಂಜಕ್ಷನ್ ಮತ್ತು ಪ್ರಿಪೋಸಿಷನಲ್ಲಿ ಏನು ಬರುತ್ತವಲ್ವ, ಅವೆಲ್ಲವೂ ಕೂಡ ಫಂಕ್ಷನ್ಸ್ ವರ್ಡ್ಸ್ಗಳೇ ಆಗ್ತವೆ. ಇವು ಕಂಟೆಂಟ್ ವರ್ಡ್ಸ್ಗಳ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ತವೆ. ಆ ಕಂಟೆಂಟ್ ವರ್ಡ್ಸ್ಗಳ ಮಧ್ಯೆ ಹೋಗಿ ಒಂದು ಕಾರ್ಯವನ್ನು ಮಾಡುತ್ತೆ. ಸೊ ಹೀಗಾಗಿ ಇವಕ್ಕೆ ಏನಂತ ಕರಿತೀವಿ ನಾವು? ಫಂಕ್ಷನ್ ವರ್ಡ್ಸ್ ಅಂತ ಕರಿತೀವಿ. ಕೊನೆಗೆ ನಾನು ನಿಮಗೆ ಕ್ವಶನ್ ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಥರ್ಡ್ ಒನ್, ಸೈಟ್ ವರ್ಡ್. ಸೈಟ್ ಅಂದ್ರೇನು? ದೃಷ್ಟಿ, ನೋಡುವುದು, ಹೌದಲ್ವಾ? ಸ್ಟೂಡೆಂಟ್ಸ್ ಹೂ ಕ್ಯಾನ್ ರೀಟ್ರೈವ್ ವರ್ಡ್ಸ್ ಎಫರ್ಟ್ಲೆಸ್ಲಿ ಬೈ ಸೈಟ್ ವಿಲ್ ಬಿ ಏಬಲ್ ಟು ರೀಡ್ ಟೆಕ್ಸ್ಟ್ ಈಸಿಲಿ ವಿತ್ ಮೋರ್ ಮೀನಿಂಗ್ ಆ್ಯಂಡ್ ಆರ್ ಕ್ಯಾಪೇಬಲ್ ಆಫ್ ಲರ್ನಿಂಗ್ ಮನಿ ಮೋರ್ ನ್ಯೂ ವರ್ಡ್ಸ್. ಅಂದರೆ ಈಗ ಒಂದು ಸೆಂಟೆನ್ಸನ್ನು ನಾವು ಓದ್ತಿರ್ಬೇಕಾದ್ರೆ ನಮಗೆ ಮುಂದೆ ಯಾವ ಒಂದು ಶಬ್ದ ಬರುತ್ತೆ ಅಂತ ಮೊದಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು? ಸೈಟ್ ವರ್ಡಲ್ಲಿ ಯಾವುದೇ ರೀತಿ ಎಫರ್ಟೇ ಇರಲ್ಲ ನಮಗೆ. ಹೌದು, ಈಗ ನೆಕ್ಸ್ಟ್ ಬಿಕಾಸ್ ಬರುತ್ತೆ, ಆದ್ದರಿಂದ ಬರುತ್ತೆ, ಏಕೆಂದರೆ ಬರುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ? ಒಂದು ಆ ಶಬ್ದ ಮೂಡುತ್ತೆ, ಸೈಟ್ ಆಗುತ್ತೆ, ದೃಷ್ಟಿ ಮೂಡುತ್ತೆ. ಸೊ ಈ ರೀತಿ ಎಫರ್ಟ್ಲೆಸ್ಲಿನೇ ನಾವೇನು ಒಂದು ಈ ಮುಂದೆ ಬರುವಂತಹ ಶಬ್ದವನ್ನು ಏನು ರಿಕಗ್ನೈಸ್ ಮಾಡ್ತೀವಲ್ವ, ಅದಕ್ಕೆ ಏನಂತ ಕರೀತಾರೆ? ಸೈಟ್ ವರ್ಡ್ ಅಂತ ಕರೀತಾರೆ.
ಇನ್ನು ಫೋರ್ತ್ ಒನ್ ಮೊನೊಫೊಥಾಂಗ್ಸ್ ಅಂತಂದರೆ ಮೊನೊಫೊಥಾಂಗ್ಸ್ ಆರ್ ಶಾರ್ಟ್ ನಾನ್ ಗ್ಲೈಡಿಂಗ್ ಓವೆಲ್ ಸೌಂಡ್ಸ್ ಅಂತಂದರೆ ಇಲ್ಲಿ ಬರೀ ಒಂದು ಓವೆಲ್ ಸೌಂಡ್ ಬರುತ್ತೆ, ಇದಕ್ಕೆ ಮೊನೊಫೊಥಾಂಗ್ಸ್ ಅಂತ ಕರೀತಾರೆ. ತುಂಬ ಕನ್ಫ್ಯೂಸ್ ಆಗುತ್ತೆ. ಮೊನೊಫೊಥಾಂಗ್ಸ್, ಡಿಪ್ಥಾಂಗ್ಸ್ ಮತ್ತು ಟ್ರಿಪ್ಥಾಂಗ್ಸ್ ಇವು ಮೂರು ತುಂಬ ಕನ್ಫ್ಯೂಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮೋನೋ ಅಂತ ಬಂದ್ರೇನು ಒನ್ ವರ್ಡ್, ಓನ್ಲಿ ಒನ್ ಓವೆಲ್ ಸೌಂಡ್ ಇರುತ್ತೆ. ಇಲ್ಲಿ ಉದಾಹರಣೆಯನ್ನು ನಾನು ಕೊಟ್ಟಿದ್ದೀನಿ ನೋಡಿ, ಫ್ಯಾಟ್, ಥಿನ್, ಹಾಟ್, ಇದರಲ್ಲಿ ಓನ್ಲಿ ಒನ್ ಬಂದಿದೆ ಅಲ್ವಾ, ಓನ್ಲಿ ಒನ್ ಓವೆಲ್ ಸೌಂಡ್ ಬರ್ತಾ ಇದೆ. ಇದಕ್ಕೆ ಏನಂತೀವಿ ನಾವು ಮೊನೊಫೊಥಾಂಗ್ಸ್ ಅಂತ ಕರಿತೀವಿ. ನೋಟಿಸ್ ದ್ಯಾಟ್ ದ ಓವೆಲ್ ಸೌಂಡ್ ಇನ್ ಈಚ್ ಆಫ್ ದೀಸ್ ವರ್ಡ್ಸ್ ಈಸ್ ಅ ಶಾರ್ಟ್ ಆ್ಯಂಡ್ ಡಸ್ ನಾಟ್ ಚೇಂಜ್ ಆಗಿಲ್ಲ, ಶಾರ್ಟ್ ಇದೆ. ಫ್ಯಾಟ್, ಥಿನ್, ಹಾಟ್, ಓನ್ಲಿ ಒನ್ ಓವೆಲ್ ಸೌಂಡ್ ಬರ್ತಾ ಇದೆ, ಹೌದಲ್ವಾ? ಇದಕ್ಕೆ ಏನಂತ ಕರಿತೀವಿ ನಾವು ಮೊನೊಫೊಥಾಂಗ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಡಿಪ್ಥಾಂಗ್ಸ್, ಡಿ ಅಂತ ನೆನ್ಪಿಟ್ಕೊಳ್ಳಿ. ಡಿ ಅಂತಂದ್ರೇನು ಡಬಲ್ ಓವೆಲ್ ಸೌಂಡ್ ಬರುತ್ತೆ. ಈ ಡಿಪ್ಥಾಂಗ್ಸ್ನಲ್ಲಿ ಡಬಲ್ ಓವೆಲ್ ಸೌಂಡ್ಸ್ ಬರುತ್ತೆ. ಡಿಪ್ಥಾಂಗ್ಸ್ ಆರ್ ಲಾಂಗರ್ ಗ್ಲೈಡಿಂಗ್ ಓವೆಲ್ ಸೌಂಡ್ಸ್, ಅಂದರೆ ಡಬಲ್ ಓವೆಲ್ ಸೌಂಡ್ ಏನು ಬರುತ್ತಲ್ವಾ ಅದಕ್ಕೆ ನಾವು ಡಿಪ್ಥಾಂಗ್ಸ್ ಅಂತ ಕರಿತೀವಿ. ನೋಟಿಸ್ ದ್ಯಾಟ್ ದ ಓವೆಲ್ ಸೌಂಡ್ ಇನ್ ಈಚ್ ಆಫ್ ದೀಸ್ ವರ್ಡ್ಸ್ ಈಸ್ ಅ ಲಾಂಗರ್ ಆ್ಯಂಡ್ ದ ಸ್ಟ್ರೆಸ್ ಸ್ಲೈಟ್ಲಿ ಚೇಂಜಸ್ ಇಟ್ ಗ್ಲೈಡ್ಸ್ ಡೌನ್. ಯೂಸ್ವಲಿ ಸ್ಟ್ರೆಸ್ ಕೂಡ ಅಲ್ಲಿ ಚೇಂಜ್ ಆಗುತ್ತೆ. ಕ್ರೇಜಿ, ಬೋಟ್, ನಾವ್ ಅಂತ ಒಂದು ಓವೆಲ್ಸ್ಗಳು ನಮ್ಮ ಉಚ್ಚಾರದಲ್ಲಿ ಬರ್ತಾ ಇವೆ ಅಲ್ವಾ, ಸೌಂಡ್ಸ್ ಆಗ್ತಾ ಇದೆ ಅಲ್ವಾ, ಇದಕ್ಕೆ ಏನಂತ ಕರಿತೀವಿ ಡಿಪ್ಥಾಂಗ್ಸ್ ಅಂತ ಕರಿತೀವಿ. ಎಕ್ಸಾಮ್ನಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ನ ಕೊಡ್ತಾರೆ. ಎಕ್ಸಾಂಪಲ್ಸ್ನ ಕೊಟ್ಟು ಇದು ಡಿಪ್ಥಾಂಗ್ಸ್ ಆಗುತ್ತಾ ಅಥವಾ ಮೊನೊಫೊಥಾಂಗ್ಸ್ ಆಗುತ್ತಾ, ಟ್ರಿಪ್ಥಾಂಗ್ಸ್ ಆಗುತ್ತಾ, ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ. ಇಲ್ಲ ಅಂತಂದರೆ ಡಿಪ್ಥಾಂಗ್ಸ್ ಅಂತ ಮೇಲೆ ಕೊಟ್ಟು ಕೆಳಗೆ ಒಂದಿಷ್ಟು ಶಬ್ದಗಳನ್ನು ಕೊಡ್ತಾರೆ. ಅಂದರೆ ಮೊನೊಫೊಥಾಂಗ್ಸ್ಗೆ ಇರುವಂತಹ ಎಕ್ಸಾಂಪಲ್ಸ್ನ, ಟ್ರಿಪ್ಥಾಂಗ್ ಇರುವಂತಹ ಎಕ್ಸಾಂಪಲ್ಸ್ನ, ನನ್ ಆಫ್ ದ ಅಂತ ಕೊಡ್ತಾರೆ. ಡಿಪ್ಥಾಂಗ್ಸ್ಗೆ ಇರುವಂತಹ ಒಂದು ಎಕ್ಸಾಂಪಲ್ನ ಕೊಟ್ಟು ಅದರಲ್ಲಿ ಯಾವುದು ಡಿಪ್ಥಾಂಗ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅಂತ ಈ ರೀತಿ ಕೂಡ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟ್ರಿಪ್ಥಾಂಗ್ಸ್, ನಾನು ಹೇಳಿದ್ರಲ್ಲ ಟ್ರಿಪ್ಥಾಂಗ್ಸ್, ಟ್ರೀ ಅಂತ ನೆನ್ಪಿಟ್ಕೊಳ್ಳಿ. ಟ್ರೀ ಅಂದ್ರೇನು ಮೂರು ಓವೆಲ್ ಸೌಂಡ್ಸ್ಗಳು ಇಲ್ಲಿ ಬರುತ್ತವೆ. ದ ಮೋಸ್ಟ್ ಕಾಂಪ್ಲೆಕ್ಸ್ ಇಂಗ್ಲಿಷ್ ಓವೆಲ್ ಟೈಪ್ಸ್ ಆಫ್ ಸೌಂಡ್ಸ್ ಅ ಗ್ಲೈಡ್ ಫ್ರಮ್ ಒನ್ ಓವೆಲ್ ಟು ಅನದರ್ ಆ್ಯಂಡ್ ದೆನ್ ಟು ಅ ಥರ್ಡ್ ಒನ್, ಅಂದರೆ ಮೂರು ಓವೆಲ್ ಸೌಂಡ್ಸ್ಗಳು ಇಲ್ಲಿ ಕ್ರಿಯೇಟ್ ಆಗ್ತವೆ. ಪ್ರೊಡ್ಯೂಸ್ಡ್ ರ್ಯಾಪಿಡ್ಲಿ ಆ್ಯಂಡ್ ವಿದೌಟ್ ಇಂಟರ್ಪೆಷನ್. ಲಾಯರ್, ರಾಯಲ್, ಲೋವರ್, ಹವರ್, ಈ ರೀತಿಯಾಗಿ ಒಂದು ವರ್ಡ್ಸ್ಗಳು ಟ್ರಿಪ್ಥಾಂಗ್ಸ್ಗಳು 3 ಓವೆಲ್ ಸೌಂಡ್ಸ್ಗಳು ಏನಾಗ್ತವೆ ಇಲ್ಲಿ ಬರ್ತಾ ಇವೆ. ಇದಕ್ಕೆ ಏನಂತ ಕರಿತೀವಿ ನಾವು ಟ್ರಿಪ್ಥಾಂಗ್ಸ್ ಅಂತ ಕರಿತೀವಿ. ಮೊನೊಫೊಥಾಂಗ್ಸು, ಡಿಪ್ಥಾಂಗ್ಸು ಆ್ಯಂಡ್ ಟ್ರಿಪ್ಥಾಂಗ್ಸು ನೋಡಿದ್ವಿ. ಸೊ ಅದನ್ನು ಈಸಿಯಾಗಿ ನೆನ್ಪಿಟ್ಕೋಬೇಕಂದ್ರೆ ಈ ಒಂದು ಚಾರ್ಟನ್ನು ನೋಡಿ ನೀವು. ಮೊನೊಫೊಥಾಂಗ್ಸ್ ಅಂದ್ರೇನು ಓನ್ಲಿ ಒನ್ ಸೌಂಡ್ ಬರುತ್ತೆ. ಡಿಪ್ಥಾಂಗ್ಸ್ ಅಂದರೆ 2 ಸೌಂಡ್ ಬರುತ್ತೆ. ಡಿ ಅಂತ ನೆನ್ಪಿಟ್ಕೊಳ್ಳಿ, ಡಬಲ್ ಸೌಂಡ್. ಟ್ರಿಪ್ಥಾಂಗ್ಸ್ ಅಂದರೆ ಟ್ರೀ ಅಂತ ನೆನ್ಪಿಟ್ಕೊಳ್ಳಿ, ಅಂದರೆ 3 ಸೌಂಡ್ಸ್ ಬರುತ್ತೆ. ಇದಿಷ್ಟು ಶಾರ್ಟಾಗಿ ಒಂದು ಚಾರ್ಟ್ ಇದೆ. ಸೊ ನೀವು ಸ್ಕ್ರೀನ್ಶಾಟನ್ನು ಕೂಡ ತಗೊಳ್ಬೋದು, ಇಲ್ಲಾಂದರೆ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನು ನಾವು ನೋಡೋಣ ನೆಕ್ಸ್ಟ್ ಇಂಗ್ಲೀಷ್ ಇಂಪಾರ್ಟೆಂಟ್ ಟರ್ಮ್ಸ್ ಯಾವುದು ಅಂತಂದರೆ ಎಕ್ಸ್ಟೆಂಪೋರ್. ಇದು ನಮಗೆ 2020 ಇಂಗ್ಲೀಷ್ ಲ್ಯಾಂಗ್ವೇಜ್ 2 ಅಲ್ಲಿ ಒಂದು ಪ್ರಶ್ನೆಯಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದೆ. ನಮಗೆ ಆ ರೀತಿ ಆಪ್ಷನ್ಸ್ ಆಗಿ ಕೊಟ್ಟಾಗ ಕೂಡ ಇದರ ಬಗ್ಗೆ ಒಂದು ನಾಲೆಜ್ ಇತ್ತು ಅಂದರೆ ನಾವು ಆಪ್ಷನ್ಸ್ನ ಎಲಿಮಿನೇಟ್ ಆದರೂ ಮಾಡ್ಬೋದು, ಹೌದಲ್ವಾ? ಸೊ ಈಗ ಆಪ್ಷನ್ ಆಗಿ ಕೊಟ್ಟಿದ್ದಾರೆ ಅಂದರೆ ನಮಗೆ ನೆಕ್ಸ್ಟ್ ಕ್ವಶನ್ ಆಗಿ ಕೂಡ ಬರಬಹುದು. ಸೊ ಅದಕ್ಕೆ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಎಕ್ಸ್ಟೆಂಪೋರ್ ಅಂದರೆ ಏನಂತ ನೋಡೋಣ. ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೆಡ್ ಟು ಸ್ಪೀಕ್ ಆನ್ ಅ ಗಿವನ್ ಟಾಪಿಕ್ 1 or 3 means speaking a minute to organize your thoughts. Start on a topic as soon as it is given. ಇಲ್ಲಿ ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ಗೆ ಒಂದು ಟಾಪಿಕನ್ನು ಕೊಡ್ತಾರೆ. ಟಾಪಿಕ್ ಕೊಟ್ಟು ಏನು ಪ್ರಿಪ್ರೇಷನ್ ಆಗೋ ಹಾಗಿಲ್ಲ, ಒಂದು ಸ್ವಲ್ಪ ಕೂಡ ಟೈಮ್ ತೆಗೆದುಕೊಳ್ಳೋ ಹಾಗೆ ಇಲ್ಲ. ಅವ್ರು ಕೊಟ್ಟ ತಕ್ಷಣ ಏನು ಮಾಡಬೇಕು, ಆ ಒಂದು ಟಾಪಿಕ್ ಮೇಲೆ 1 ರಿಂದ 3 ನಿಮಿಷದವರೆಗೆ ಮಾತನಾಡಬೇಕು. ಸ್ಟಾರ್ಟ್ ಆನ್ ಅ ಟಾಪಿಕ್ ಆ್ಯಸ್ ಸೂನ್ ಆ್ಯಸ್ ಇಟ್ ಈಸ್ ಗಿವನ್. ಕೊಟ್ಟ ತಕ್ಷಣ ಏನು ಮಾಡಬೇಕು, ಆ ಒಂದು ಟಾಪಿಕ್ ಮೇಲೆ ಮಾತನ್ನು ಪ್ರಾರಂಭಿಸಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು ಎಕ್ಸ್ಟೆಂಪೋರ್ ಅಂತ ಕರಿತೀವಿ. ಹಾಗಾದರೆ ಕೊಟ್ಟ ತಕ್ಷಣ ಒಂದು ಟಾಪಿಕ್ ಬಗ್ಗೆ ಮಾತನಾಡುವುದಕ್ಕೆ ಎಕ್ಸ್ಟೆಂಪೋರ್ ಅಂದ್ವಿ. ಇನ್ನು ಟೈಮ್ ಕೊಡ್ತಾರಲ್ವ ನಮಗೆ, ಕಾಂಪಿಟೇಷನ್ಗೆ ಬರೋ ಮುಂಚೆ ಒಂದು ಟೈಮ್ ಕೊಡ್ತಾರೆ, ಇಷ್ಟು ಅವಧಿ ಇಲ್ಲ, ನೀನು ಇದನ್ನೆಲ್ಲ ಓದಿ ಮುಗಿಸು ಅಥವಾ ಪ್ರಿಪೇರ್ ಆಗಿ ಕಾಂಪಿಟೇಷನ್ಗೆ ಅಟೆಂಡ್ ಆಗು ಅಂತ ಈ ರೀತಿ ಟೈಮ್ ಕೊಡ್ತಾರೆ ಒಂದು ಟಾಪಿಕನ್ನು ಕೊಟ್ಟು. ಅದಕ್ಕೆ ಏನಂತ ಕರೀತಾರೆ ಅನ್ನೋದು ಗೊತ್ತಾ? ಇಲ್ಲಲ್ವಾ? ಸೊ ಈಗ ಅದನ್ನು ಕೂಡ ನಾವು ನೋಡೋಣ.
ನೋಡಿ, ಡಿಕ್ಲೆಮೇಷನ್. ವಾಟ್ ಈಸ್ ಡಿಕ್ಲೆಮೇಷನ್? ಡಿಕ್ಲೆಮೇಷನ್ ಅಂದರೆ ಏನು ಗೊತ್ತಾ? ದ ಕಾಂಪಿಟೇಟರ್ ಫೈಂಡ್ಸ್ ಅ ಸ್ಪೀಚ್ ದ್ಯಾಟ್ ಹ್ಯಾಸ್ ಪ್ರೀವಿಯಸ್ಲಿ ಬೀನ್ ಡೆಲಿವರ್ಡ್ ಇನ್ ಅ ಪಬ್ಲಿಕ್, analyzes and interprets it, ಮೆಮೊರೈಸ್ ಇಟ್ ಆ್ಯಂಡ್ ದೆನ್ ಗೋಸ್ ಟು ದ ಕಾಂಪಿಟೇಷನ್ ವಿತ್ ಇಟ್. ಅಂದರೆ ಒಂದು ಟಾಪಿಕನ್ನು ಕೊಟ್ಟು, ಆ ಕಾಂಪಿಟೇಟರ್ಗೆ ಟಾಪಿಕನ್ನು ಕೊಟ್ಟು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಏನು ಮಾಡ್ತಾರೆ, ಅದನ್ನು ನೀನು ಎನ್ಲೈಸಸ್ ಮಾಡು, ಓದ್ಕೋ, ಮೆಮೊರೈಸ್ ಮಾಡು, ಬಾಹಿಯಾಟನ ಮಾಡಿ ನಂತರ ಕಾಂಪಿಟೇಷನ್ಗೆ ನೀನು ಬಾ ಅಂತ ಈ ರೀತಿ ಟೈಮನ್ನು ಕೊಡ್ತಾರೆ. ಒಂದು ಟಾಪಿಕನ್ನು ಕೊಟ್ಟು ಈ ರೀತಿ ಟೈಮನ್ನು ಕೊಡೋದಕ್ಕೆ ಡಿಕ್ಲೆಮೇಷನ್ ಅಂತ ಕರೀತಾರೆ. ಟೈಮ್ ಇಲ್ಲದೆ ಸಡನ್ಲಿ ಆ್ಯಸ್ ಅ ಸೂನ್ ಆ್ಯಸ್ ಮಾತನಾಡೋದಕ್ಕೆ ಏನಂತ ಕರೀತಾರೆ? ಎಕ್ಸ್ಟೆಂಪೋರ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸ್ಟೆಂಪೋರ್ ಅಂದರೆ ಸಡನ್ಲಿ ಮಾತನಾಡೋದು. ಡಿಕ್ಲೆಮೇಷನ್ ಅಂದರೆ ಏನು? ಇಲ್ಲಿ ನಮಗೆ ಟೈಮನ್ನು ಕೊಟ್ಟಿರ್ತಾರೆ. ಇದಿಷ್ಟು ಈ ಎರಡರ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಇದೆ. ಇದು ನಮಗೆ ಎಕ್ಸಾಮ್ನಲ್ಲಿ ಆಪ್ಷನ್ಸ್ ಆಗಿ ಕೊಟ್ಟಾಗ ಕೂಡ ಎಲಿಮಿನೇಟ್ ಆಗಲಿಕ್ಕೆ ಯೂಸ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇವೆ ಇವು. ಈಗ ನೆಕ್ಸ್ಟ್ ಕೈಂಡ್ಸ್ ಆಫ್ ಸಿಲೆಬಲ್. ಈ ಸಿಲೆಬಲ್, ಕೈಂಡ್ಸ್ ಆಫ್ ಸಿಲೆಬಲ್ ಇದೆ ಅಲ್ವಾ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ನಮಗೆ 2020ಯಲ್ಲಿ ಒಂದು ಎಕ್ಸಾಂಪಲನ್ನು ಕೊಟ್ಟಿರು, ಇಂಪ್ರೂವ್ಮೆಂಟ್, ಪ್ರಾಕ್ಟಿಕಲ್, ಸಬ್ಸ್ಟಿಟ್ಯೂಟ್, ಫೋಟೋಗ್ರಾಫ್. ಇವು ಏನಾಗುತ್ತೆ ಅಂತ ಕೇಳಿದರು, ಹೌದಲ್ವಾ? ನಿಮಗೆ ನೆನಪಿರ್ಬೋದು, ಮೊನೋಸಿಲಾಬಿಕಲ್ ವರ್ಡ್ ಆಗುತ್ತಾ, ಡೈಸಿಲಾಬಿಕಲ್ ವರ್ಡ್ ಆಗುತ್ತಾ, ಅಥವಾ ಟ್ರೈಸಿಲಾಬಿಕಲ್ ವರ್ಡ್ ಆಗುತ್ತಾ, ಅಥವಾ ಪಾಲಿಸಿಲಾಬಿಕಲ್ ವರ್ಡ್ ಆಗುತ್ತಾ ಅಂತ ಈ ರೀತಿ ಪ್ರಶ್ನೆ ಬಂದಿತ್ತು, ಹೌದಾನೆ? ನಾವು ಕೊನೆಗೆ ಅದನ್ನು ಕೂಡ ಚರ್ಚಿಸೋಣ. ನಾನು ಆ್ಯಡ್ ಮಾಡಿದ್ದೀನಿ. ಈಗ ಇದೊಂದು ಚಾರ್ಟನ್ನು ನೀವು ನೋಡ್ಕೊಂಡ್ಬಿಡಿ. ಈ ಚಾರ್ಟನ್ನು ನೋಡಿಕೊಂಡು ಯಾವುದು ಬಂದಾಗ ಯಾವುದು ಅನ್ನೋದನ್ನು ನಿಮಗೆ ನೆನಪಾಗುತ್ತೆ. ಈಗ ಮೊನೋಸಿಲೆಬಲ್, ಮೋನೋ ಅಂದರೆ ನಾನು ಮೊದಲಿಗೆ ಹೇಳಿದೆ, ಮೊನೋಫೋಥಾಂಗ್ಸ್ ಕೂಡ ಬಂದಿತ್ತು ಅಲ್ಲಿ. ಮೋನೋ ಅಂದ್ರೇನು? ಒನ್, ಓನ್ಲಿ ಒಂದು ಸಿಲೆಬಲ್ ಬರುತ್ತೆ. ಈಗ ಸಿಲೆಬಲ್, ಈಗ ಸಿಲೆಬಲ್ ಬಂತು. ಸಿಲೆಬಲ್ ಅಂದರೆ ಏನು ಹಾಗಾದರೆ? ಸಿಲೆಬಲ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಸಿಲೆಬಲ್ ಈಸ್ ಅ ಗ್ರೂಪ್ ಆಫ್ ಲೆಟರ್ಸ್. ಒನ್ ಸಿಲೆಬಲ್ ಬಂತು ಅಂದರೆ ಮೊನೋಸಿಲೆಬಲ್ ಆಗುತ್ತೆ. 2 ಸಿಲೆಬಲ್ ಬಂತು ಅಂದರೆ ಡೈಸಿಲೆಬಲ್ ಆಗುತ್ತೆ. 3 ಸಿಲೆಬಲ್ ಬಂದರೆ ಟ್ರೈಸಿಲೆಬಲ್, ಹಾಗೆ 4 ಸಿಲೆಬಲ್ ಬಂದರೆ ಟೆಟ್ರಾಸಿಲೆಬಲ್ ಆಗುತ್ತೆ. ಮತ್ತು 5 ಬಂದರೆ ಪೆಂಟಾಸಿಲೆಬಲ್. ಇನ್ನು 5ಗಿಂತಲೂ ಹೆಚ್ಚು ಬಂದರೆ ಫೋಲಿಸಿಲೆಬಲ್ ಅಂತ ಆಗುತ್ತೆ. ಕೊನೆಗೆ ನಾವು ಆ ಕ್ವಶನನ್ನು ಚರ್ಚಿಸ್ತೀವಲ್ವ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಒಂದು ಚಾರ್ಟನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದೆ ಈ ಚಾರ್ಟ್. ಇನ್ನು ಕ್ಲಿಪ್ಪಿಂಗ್ ನೋಡೋಣ. ಕ್ಲಿಪ್ ಅಂದರೆ ಏನು? ನಾವೀಗ ತಲೆಯಲ್ಲಿ ಹಾಕೋತೀವಲ್ವ ಆ ಕ್ಲಿಪ್ಪು, ಅಥವಾ ಬಟ್ಟೆಗೆ ಬಣ್ಣ ಹಾಕ್ತೀವಲ್ಲ ಆ ಕ್ಲಿಪ್ ಅಲ್ಲ, ಇದೊಂದು ಬೇರೆ ಕ್ಲಿಪ್. ಯಾವುದಂತ ನೋಡೋಣ. ಕ್ಲಿಪ್ಪಿಂಗ್ ಈಸ್ ದ ಪ್ರೊಸೆಸ್ ಆಫ್ ದ ಕಟ್ಟಿಂಗ್ ಆಫ್ ದ ಬಿಗಿನಿಂಗ್ ಆರ್ ದ ಎಂಡ್ ಅ ವರ್ಡ್ ಆರ್ ಬೋತ್ ಲಿವಿಂಗ್ ಅಪಾರ್ಟ್ಮೆಂಟ್ ಟು ಸ್ಟ್ಯಾಂಡ್ ಫಾರ್ ದ ಹೋಲ್. ದ ರಿಸಲ್ಟ್ ಆಫ್ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಕ್ಲಿಪ್ಡ್ ವರ್ಡ್ಸ್. ಅಂದರೆ ನಿಮಗೆ ಉದಾಹರಣೆ ಹೇಳಿದ್ರೇ ಅರ್ಥ ಆಗುತ್ತೆ. ಕ್ಲಿಪ್ಪಿಂಗ್ ಅಂದರೆ ಈಗ ಪ್ರೊಫೆಸರ್ ಅಂತ ಇರುತ್ತೆ, ನೀವೇನಂತ ಕರಿತೀರಾ? ಪ್ರೊಫ್, ಇಷ್ಟೇ ಶಾರ್ಟ್ಕಟ್ಟಾಗಿ. ಮ್ಯಾಥಮೆಟಿಕ್ಸ್ ಇರುತ್ತೆ, ಅದಕ್ಕೇನಂತೀರಾ? ಮ್ಯಾಥ್. ಆಮೇಲೆ ಲೆಬ್ರಾಟರಿ ಇರುತ್ತೆ, ಅದಕ್ಕೇನಂತ ಕರಿತೀವಿ ನಾವು? ಲ್ಯಾಬ್. ಈ ರೀತಿ ನಾವು ಕ್ಲಿಪ್ ಮಾಡ್ತೀವಲ್ವ, ಕಟ್ ಮಾಡ್ತೀವಿ ತಾನೇ ಶಬ್ದಗಳನ್ನು. ಸೊ ಈ ರೀತಿ ಕ್ಲಿಪ್ ಮಾಡೋದು, ಕಟ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು? ಕ್ಲಿಪ್ಪಿಂಗ್ ಅಂತ ಕರಿತೀವಿ. ಈ ಒಂದು ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ. ಉದಾಹರಣೆಯನ್ನು ಕೊಟ್ಟು ಇದು ಏನಾಗುತ್ತೆ ಅಂತ ಕೇಳಿದಾಗ ನಿಮ್ಮ ಉತ್ತರ ಏನಾಗಬೇಕು? ಕ್ಲಿಪ್ಪಿಂಗ್ ಅಂತ ಆಗಬೇಕು. ಇಲ್ಲಿ ವರ್ಡ್ಸ್ಗಳನ್ನು ಕಟ್ ಮಾಡಿ ನಾವು ಶಾರ್ಟ್ ಫಾರ್ಮ್ ಮಾಡ್ತೀವಿ. ಈಗ ಯಾರಾದರೂ ನೀವು ಮ್ಯಾಥಮೆಟಿಕ್ಸ್ ಅಂತ ಪೂರ್ತಿಯಾಗಿ ಹೇಳ್ತೀರಾ? ಇಲ್ಲ, ಮ್ಯಾಥ್ಸ್ ಇಷ್ಟೇ. ಲ್ಯಾಬ್ರಾಟರಿ ಅಂತ ಹೇಳ್ತೀರಾ? ಇಲ್ಲ, ಲ್ಯಾಬ್. ಪ್ರೊಫೆಸರ್ ಇದ್ದಿದ್ದು ಪ್ರೊಫ್, ಇಷ್ಟೇ. ನಾವು ಶಾರ್ಟಾಗಿ ಬಳಸ್ತೀವಿ, ಕಟ್ ಮಾಡಿಬಿಡ್ತೀವಿ ಅದನ್ನು, ಹೌದಲ್ವಾ? ಸೊ ಇದು ಕ್ಲಿಪ್ಪಿಂಗ್ ಐತಿ. ಇನ್ನು 10th ಒನ್, ಸೆಮ್ಯಾಂಟಿಕ್ ಸ್ಲ್ಯಾಟಿಂಗ್. ಒಕ್ಯಾಬ್ಯುಲರಿ ವರ್ಡ್ಸ್ ಆನ್ ದ್ಯಾಟ್ ದ author was proposed fully in order to create interest among the listener or create emotion. ಅಂದರೆ ಇಲ್ಲಿ ಲಿಸ್ನರ್ಗೆ ಅಥವಾ ಏನು ನಾವು ತೆಗೆದುಕೊಳ್ಳುವಂತಹ ಇರ್ತೀವಲ್ವ ಕಸ್ಟಮರ್, ಇವ್ರಿಗೆ ಏನು ಮಾಡ್ತಾರೆ? ಇಂಟ್ರೆಸ್ಟನ್ನು ಮಾಡಲಿಕ್ಕೆ, ಒಂದು ಐಟಮನ್ನು ತೆಗೆದುಕೊಳ್ಳಿಕ್ಕೆ ಇಂಟ್ರೆಸ್ಟ್ ಬರಲಿಕ್ಕೆ ಏನು ಮಾಡ್ತಾರೆ? ಇಮೋಷನ್ಲಿ ಒಂದು ಕ್ರಿಯೇಟ್ ಮಾಡ್ತಾರೆ. ಏನು ಕ್ರಿಯೇಟ್ ಮಾಡ್ತಾರೆ ಅಂತ ನೋಡೋಣ. ಅದಕ್ಕೆ ನಾವು ಸೆಮ್ಯಾಂಟಿಕ್ ಸ್ಲ್ಯಾಟಿಂಗ್ ಅಂತ ಕರಿತೀವಿ. ಯಾವುದು ಹಾಗಾದರೆ ಅದು? ಅಂದರೆ ಈಗ ನಮ್ಗೆ ಏನೇ ಒಂದು ತೊಗೊಂಡ್ರು, ಅದರಲ್ಲಿ ಇದನ್ನು ತೆಗೆದುಕೊಂಡ್ರೆ ಇದು ಫ್ರೀ ಅಂತ ಇರುತ್ತೆ. ಈಗ ಉದಾಹರಣೆ ನೋಡಿ, ಆನ್ ದಿಸ್ ಸೆರೆಲಲ್ ಬಾಕ್ಸ್ ಫ್ರೋಸ್ಟೆಡ್ ಫ್ಲೆಕ್ಸ್ ಕ್ಲೇಮ್ಸ್ ಟು ಬಿ ಅ ಗುಡ್ ಸೋರ್ಸ್ ಆಫ್ ವಿಟಮಿನ್ ಡಿ, ಬಟ್ ಇಫ್ ಯು ರೀಡ್ ದ ಲೇಬಲ್ ಯು ಮೈಟ್ ಬಿ ಸರ್ಪ್ರೈಸ್ಡ್. ಈಗ ನಮಗೆ ಈ ಒಂದು ಬಾಕ್ಸನ್ನು ನೋಡಿದ ತಕ್ಷಣ, ಸೆರೆಲಾಕ್ ಬಾಕ್ಸನ್ನು ನೋಡಿದ ತಕ್ಷಣ ಏನು ಅನಿಸುತ್ತೆ? ಓ, ವಿಟಮಿನ್ ಡಿ ಇದು ಫ್ರೀ ಇದೆ, ಹಾಗಂದರೆ ಇದರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ಇಂಟ್ರೆಸ್ಟ್ ಆಗುತ್ತೆ. ನಾವು ತೆಗೆದುಕೊಳ್ಳಿಕ್ಕೆ ಹೋಗ್ತೀವಲ್ವ, ಹಾಗೆ ಪ್ರತಿಯೊಂದು ಒಂದು ಸಾಮಾನು ಮೇಲೆ ಏನಾದರೂ ಒಂದು ಏನಿರುತ್ತೆ, ಈ ರೀತಿ
ಕ್ರುಯಲ್ಟಿ ಫ್ರೀ ಅಂತ ಇರುತ್ತೆ. ಈಗ ಮಕ್ಕಳ ಚಿಪ್ಸನ್ನು ತೆಗೆದುಕೊಳ್ಳೋದೇನೋ ಮೋಟು ಪಟ್ಲು ಚಿಪ್ಸ್ ಬರುತ್ತಲ್ವ, ಅದರಲ್ಲಿ ಏನೋ ಒಂದಿಷ್ಟು ಟಾಯ್ಸ್ಗಳಿರ್ತವೆ, ಚಿಕ್ಕ ಚಿಕ್ಕ ಟಾಯ್ಸ್ಗಳು. ಆ ಟಾಯ್ಸ್ಗಳಿಗೋಸ್ಕರ ಮಗು ಏನು ಮಾಡುತ್ತೆ, ಅದೇ ಮೋಟು ಪತ್ಲು ಕುರ್ಕುರೆನೇ ಬೇಕು ಅಂತ ಹಠ ಹಿಡಿತೆ, ಹೌದು ತಾನೇ? ಈ ರೀತಿ ಮಗುವಿನ ಅಂದರೆ ತೆಗೆದುಕೊಳ್ಳೋರ ಅಥವಾ ಲಿಸ್ನರ್ಗೆ ಇಮೋಷನ್ಲಿ ಅವ್ರು ಏನು ಮಾಡ್ತಾರೆ, ಅಲ್ಲಿ ಇಮೋಷನ್ನ ಕ್ರಿಯೇಟ್ ಮಾಡ್ತಾರೆ. ಇವರು ಅದನ್ನು ಓದಿ ತೆಗೆದುಕೊಳ್ಬೇಕು. ಈ ರೀತಿ ಇಮೋಷನನ್ನು ಕ್ರಿಯೇಟ್ ಮಾಡುವುದಕ್ಕೆ ಏನಂತಾರೆ, ಸೆಮ್ಯಾಂಟಿಕ್ ಸ್ಲ್ಯಾಂಟಿಂಗ್ ಅಂತ ಕರೀತಾರೆ. ಯಾವುದೇ ಐಟಮ್ಸನ್ನು ನೋಡ್ಬೋದು ನೀವು, ಶುಗರ್ಲೆಸ್ ಫ್ರೀ ಅಂತ ಇರುತ್ತೆ. ಇದನ್ನು ತೊಗೊಂಡ್ರೆ ಈಗ 2 kg ಸಕ್ಕರೆ ಫ್ರೀ, 2000 ಐಟಮ್ಸ್ನ ತೊಗೊಂಡ್ರೆ, ಈಗ ವಿಶಾಲ್ ಮಾಲ್ ಇವೆಲ್ಲ ಮಾಲ್ಗಳಲ್ಲಿ ನೋಡ್ಬೋದು ನೀವು, 2000ವರೆಗೂ ನೀವು ಐಟಮ್ಸ್ನ ತೆಗೆದುಕೊಂಡ್ರೆ ಎಷ್ಟು 2 kg ಸಕ್ಕರೆ ಫ್ರೀ, ಈ ರೀತಿ ಎಲ್ಲ ಇರುತ್ತೆ. ನಮಗೇನೋ ಸೆಳೆಯುತ್ತೆ ಇದು, ನಾವು 2 kg ಸಕ್ಕರೆ ಫ್ರೀ ಸಿಗುತ್ತಲ್ವಂತ 2000 ಐಟಮ್ಸ್ನ ತೊಗೊಳ್ಳಿಕ್ಕೆ ರೆಡಿ ಆಗ್ತೀವಿ, ಹೌದು ತಾನೇ? ಈ ರೀತಿ ಅವ್ರು ಏನು ಒಂದು ಇಮೋಷನ್ನ ಕ್ರಿಯೇಟ್ ಮಾಡ್ತಾರೆ, ಇದಕ್ಕೆ ಸೆಮ್ಯಾಂಟಿಕ್ ಸ್ಲ್ಯಾಂಟಿಂಗ್ ಅಂತ ಕರೀತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂತಹ ಟರ್ಮ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಯಾವುದೇ ಈ ರೀತಿಯಾದಂತಹ ಒಂದು ಫ್ರೀ ಇದ್ದಿದ್ದು ನೋಡಿದ ತಕ್ಷಣ ಈ ಒಂದು ಸೆಮ್ಯಾಂಟಿಕ್ ಸ್ಲ್ಯಾಂಟಿಂಗ್ ಅನ್ನೋ ವರ್ಡೇ ನಿಮಗೆ ನೆನಪಾಗಬೇಕು. ಈಗ ಇಂಪಾರ್ಟೆಂಟ್ ಆದಂತಹ ಟರ್ಮ್ಸ್ಗಳ ಬಗ್ಗೆ ಕಾನ್ಸೆಪ್ಟನ್ನ ನಾವು ತಿಳಿದುಕೊಂಡಿದ್ವಿ. ಸೊ ಈಗ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ನಾವು ನೋಡೋಣ. ಕಂಟೆಂಟ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್. ಕಂಟೆಂಟ್ ವರ್ಡ್ಸ್ಗೆ ಏನಂತ ಕರೀತಾರೆ? ಲೆಕ್ಸಿಕಲ್ ವರ್ಡ್ಸ್. ನಾನು ಬೇರೆ ಆಪ್ಷನ್ಸ್ನ ಓದಲ್ಲ. ಇನ್ನು ಸೆಕೆಂಡ್, ವಿಚ್ ಈಸ್ ಲೆಕ್ಸಿಕಲ್ ಆರ್ ಕಂಟೆಂಟ್ ವರ್ಡ್ಸ್. ಇದರಲ್ಲಿ ಯಾವುದು ಲೆಕ್ಸಿಕಲ್ ವರ್ಡ್ ಆಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಯಾವುದಾಗುತ್ತೆ? ಈಗ ಮೈಟ್ ನೋಡಿ, ದ, ಈಸ್ ಇವೆಲ್ಲವೂ ಏನು ನಮಗೆ ಒಂದು ಕಂಟೆಂಟ್ ವರ್ಡ್ಸ್ಗಳ ಮಧ್ಯೆ ಬಂದು ಫಂಕ್ಷನ್ನ ಮಾಡ್ತವೆ. ಸೊ ಇವೇನಾಯಿತು? ಫಂಕ್ಷನ್ ವರ್ಡ್ಸ್ ಆಯಿತು, ಹೌದಲ್ಲ? ಫಂಕ್ಷನ್ಸ್ ಅಥವಾ ಗ್ರಾಮೆಟಿಕಲ್ ವರ್ಡ್ಸ್ ಆಯಿತು. ಹಾಗಾದರೆ ಉಳಿದಿದ್ದು ಯಾವುದು? ಮಿರರ್. ಮಿರರ್ ಇದು ತನ್ನದೇ ಆದಂತಹ ಒಂದು ಅರ್ಥವನ್ನು ಹೊಂದಿದೆ ಅಲ್ವಾ? ಇದಕ್ಕೆ ಏನಂತ ಕರಿತೀವಿ ನಾವು? ಕಂಟೆಂಟ್ ವರ್ಡ್ಸ್ ಅಥವಾ ಲೆಕ್ಸಿಕಲ್ ವರ್ಡ್ಸ್ ಅಂತ ಕರಿತೀವಿ. ನಿಮಗೆ ಆಪ್ಷನ್ಸ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೇಗಂತಂದರೆ ಈಗ 3 ನಮಗೇನು ಅನಿಸುತ್ತೆ, ಇವು ಜಾಯಿಂಟ್ಗೆ ಉಪಯೋಗವಾಗುವಂಥ ವರ್ಡ್ಗಳಲ್ವಾ? ಇದು ಒಂದು ಬೇರೆ ಇದೆ, ಹಾಗಾದರೆ ಇದೇ ಇರ್ಬೋದು ಆನ್ಸರ್. ಈ ರೀತಿ ನೀವು ಹಾಕ್ತೀರಾ. ಇನ್ನು ಫಂಕ್ಷನ್ ವರ್ಡ್ ಕೊಡ್ತಾರೆ. ಫಂಕ್ಷನ್ ವರ್ಡ್ಸ್ನ ಕೊಟ್ಟು ಏನು ಮಾಡ್ತಾರೆ, ಈಗ ನೆಕ್ಸ್ಟ್ ಇದೆ ನೋಡೋಣ. ಥರ್ಡ್ ಒನ್, ವಿಚ್ ಈಸ್ ಫಂಕ್ಷನ್ ವರ್ಡ್. ಇದರಲ್ಲಿ ಫಂಕ್ಷನ್ ವರ್ಡನ್ನು ಯಾವ ರೀತಿ ಯೂಸ್ ಮಾಡಬೇಕು? ಈಗ ಪ್ರಿನ್ಸಿಪಲ್ ಇದು ತನ್ನದೇ ಆದಂಥ ವರ್ಡ್ ಇದೆ. ಇದೇನಾದರೂ ಜಾಯಿಂಟ್ಗೆ ನಮಗೆ 2 ಕಂಟೆಂಟ್ ವರ್ಡ್ಸ್ಗಳ ಮಧ್ಯೆ ಬಂದು ಕೆಲಸವನ್ನು ಮಾಡುತ್ತಾ? ಇಲ್ಲ. ಬುಕ್ಕಿಂಗ್ ಇದು ಕೂಡ ಒಂದು ಕಂಟೆಂಟ್ ವರ್ಡ್ ಆಯಿತು. ಆಮೇಲೆ ಸಮ್ ಒನ್ ಇದು ಕೂಡ ಕಂಟೆಂಟ್ ವರ್ಡ್ ಆಯಿತು. ಹಾಗಾದರೆ ಯಾವುದು ಫಂಕ್ಷನ್ ವರ್ಡ್? ಹವೆವರ್. ಹವೆವರ್ ಈಸ್ ದ ರೈಟ್ ಆನ್ಸರ್. ಇದು 2 ಒಂದು ಕಂಟೆಂಟ್ ವರ್ಡ್ಸ್ಗಳ ಮಧ್ಯೆ ಬಂದು ಏನು ಮಾಡುತ್ತೆ? ಕ್ರಿಯೆಯನ್ನು ಮಾಡುತ್ತೆ, ಫಂಕ್ಷನನ್ನು ಮಾಡುತ್ತೆ. ಸೊ ಹವೆವರ್ ಈಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ಸೈಟ್ ವರ್ಡ್ ಈಸ್ ಅ ವೊಕ್ಯಾಬ್ಯುಲರಿ ಐಟಮ್. ಆಪ್ಷನ್ ಎ, ದ್ಯಾಟ್ ಈಸ್ ಟು ಬಿ ಲರ್ನ್ಡ್ ಬೈ ಹಾರ್ಟ್. Option B, that helps in judging the effectiveness of the author's style. Option C, that the reader recognize and find meaningful can cite without a complicated analysis. ಯಾವುದೇ ರೀತಿ ಅನ್ನು ಮಾಡದೆ, ಎಫರ್ಟನ್ನು ಹಾಕದೆ ನಾವು ರಿಕಗ್ನೈಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಯಾವ ಒಂದು ಶಬ್ದ ಬರುತ್ತೆ ಅಂತ ರಿಕಗ್ನೈಸ್ ಮಾಡ್ತೀವಿ, ಅದಕ್ಕೆ ಏನಂತ ಕರೀತಾರೆ? ಸೈಟ್ ವರ್ಡ್ಸ್ ಅಂತ ಕರೀತಾರೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ಈಗ ನೋಡಿ ಡಿಪ್ಥಾಂಗ್ಸ್ ಬಂತು. ಡಿಪ್ಥಾಂಗ್ಸ್ ಅಂದರೆ ಯಾವುದು? ಹಾಗಾದರೆ ಡಬಲ್ ಓವೆಲ್ ಸೌಂಡ್ಸ್. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಡಿ ಅಂದರೆ ಡಬಲ್ ಅಂತ ನೆನ್ಪಿಟ್ಕೊಳ್ಳಿ. ಡಬಲ್ ಓವೆಲ್ ಸೌಂಡ್ಸ್. ಇಲ್ಲಿ ಡಬಲ್ ಕಾನ್ಸೋನೆಂಟ್ ಸೌಂಡ್ಸ್ ಆಗಲ್ಲ, ಡಬಲ್ ಏನು ಕಾನ್ಸೋನೆಂಟ್ ಸೌಂಡ್ ಅಷ್ಟೇನೂ ಆಗಲ್ಲ, ಓವೆಲ್ ಸೌಂಡ್ಸ್ ಅಷ್ಟೇನೂ ಆಗಲ್ಲ. ಏನಾಗುತ್ತೆ? ಡಬಲ್ ಓವೆಲ್ ಸೌಂಡ್ಸ್ ಈಸ್ ದ ರೈಟ್ ಆನ್ಸರ್. ಈಗ ಈ ಒಂದು 52 ಕ್ವಶನ್ ನೋಡಿ, ಇದು ನಮಗೆ ರೀಸೆಂಟಾಗಿ 2020 ಅಕ್ಟೋಬರ್ನಲ್ಲಿ ಲ್ಯಾಂಗ್ವೇಜ್ 2 ಅಲ್ಲಿ ಪೇಪರ್ 2 ಅಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ. ಇಂಪ್ರೂವ್ಮೆಂಟ್, ಪ್ರಾಕ್ಟಿಕಲ್, ಸಬ್ಸ್ಟಿಟ್ಯೂಟ್, ಫೋಟೋಗ್ರಾಫ್. ದೀಸ್ ವರ್ಡ್ಸ್ ಫಾಲ್ ಇನ್ ಟು ದ ಗ್ರೂಪ್. ಎಷ್ಟು ಗ್ರೂಪ್ಗಳನ್ನು ಮಾಡುತ್ತೇವೆ? ಯಾವುದು ಅದು ನೋಡೋಣ. ಮೊನೋಸೆಲೆಬಿಕಲ್ ಅಂದ್ರೇನು? ಓನ್ಲಿ 1. ಇದರಲ್ಲಿ ಒಂದು ಸೆಲೆಬಲ್ ಕಾಣ್ತಾ ಇದೆಯಾ? ಇಲ್ಲ. ಡೈಸೆಲೆಬಲ್ ವರ್ಡ್ ಅಂದರೆ 2 ಇದೆ. ಸೊ ಇದರಲ್ಲಿ ಕೂಡ 2 ಬರ್ತಾ ಇಲ್ಲ. ಆಮೇಲೆ ಫೋಲಿಸಿಲೆಬಿಕ್ ಅಂದರೆ 4 ಇದೆ. ಟ್ರೈಸೆಲೆಬಿಕ್ ಈ ವರ್ಡ್ ಇದು ಸರಿ ಉತ್ತರ ಆಗುತ್ತೆ. ಹೇಗಾಗುತ್ತೆ ಅಂತ ನಾವು ನೋಡೋಣ. ಈಗ ಇಂಪ್ರೂವ್ಮೆಂಟ್ ಎಷ್ಟು ಪಾರ್ಟ್ಸ್ಗಳಾಯಿತು? ಅಲ್ಲಿ 3 ಪಾರ್ಟ್ಸ್ ಆಯಿತು. ಪ್ರಾಕ್ಟಿಕಲ್ ಇಲ್ಲಿ ಎಷ್ಟು ಪಾರ್ಟ್ ಆಯಿತು? 3 ಆಯಿತು. ಸಬ್ಸ್ಟಿಟ್ಯೂಟ್ ಇಲ್ಲಿ ಕೂಡ 3 ಪಾರ್ಟ್ಸ್ ಆಯಿತು. ಫೋಟೋಗ್ರಾಫ್
ಗ್ರಾಫ್. ಇಲ್ಲಿ ಕೂಡ ಎಷ್ಟು ಪಾರ್ಟ್ಸ್ಗಳಾಯಿತು? 3 ಪಾರ್ಟ್ಸ್ಗಳಾಯಿತು. ಇದೇ ಈಸಿ ಟ್ರಿಕ್. ಇದಕ್ಕಿಂತಲೂ ಹೆಚ್ಚಿನ ಈಸಿ ಟ್ರಿಕ್ ನನ್ನ ಹತ್ರ ಇಲ್ಲ. ನಾನು ಮಾತ್ರ ಫಾಲೋ ಮಾಡೋದು ಈ ಟ್ರಿಕ್ಸನ್ನೇ. ಈ ರೀತಿ ನಾನು ಏನು ಮಾಡ್ತೀನಿ, ಉಚ್ಚಾರ ಮಾಡ್ತಾ ಮಾಡ್ತಾ ಕಟ್ ಮಾಡ್ತೀನಿ. ಅಲ್ಲಿ ಕಟ್ ಮಾಡಿದಾಗ ಎಷ್ಟು ಗ್ರೂಪ್ಗಳಾಗುತ್ತೆ ನೋಡಿ. ಇಲ್ಲಿಯೂ 3 ಆಗುತ್ತೆ, ಇಲ್ಲಿಯೂ 3 ಆಗುತ್ತೆ, ಇಲ್ಲಿಯೂ ಕೂಡ 3, ಇಲ್ಲಿ ಕೂಡ 3 ಆಗುತ್ತೆ, ಹೌದಲ್ವಾ? ಈ ರೀತಿ 3 ಗ್ರೂಪ್ಸ್ ಆದಾಗ ಅಲ್ಲಿ ಏನಾಯಿತು? ಟ್ರೈ ಸೆಲಾಬಿಕಲ್ ವರ್ಡ್ ಆಯಿತು. ಸೆಲಾಬಲ್ ಅಂತಂದರೆ ನಾವು ಈಗಾಗಲೇ ನೋಡಿದ್ದೀವಿ, ಗ್ರೂಪ್ ಆಫ್ ಲೆಟರ್ಸ್ ಅಂತ ಆಗುತ್ತೆ. ಈ ಲೆಟರ್ಸ್ಗಳ ಗುಂಪು ಏನಿದೆ ಅಲ್ವಾ, ಒಂದೊಂದು ಸೆಲಾಬಲ್, ಈ 3 ಸೆಲಾಬಲ್ ಬಂದಾಗ ಅದು ಟ್ರೈ ಸೆಲಾಬಿಕಲ್ ವರ್ಡ್ ಆಗುತ್ತೆ. ಈ ರೀತಿ ಬಂದಾಗ ನೀವು ಕಟ್ ಮಾಡಬೇಕು. ಕಟ್ ಮಾಡಿ ಅಲ್ಲಿ ಎಷ್ಟು ಒಂದು ಗುಂಪುಗಳಾಗ್ತವೆ ನೋಡಬೇಕು. ಗುಂಪುಗಳಾದಮೇಲೆ ಅದರ ಆಧಾರದ ಮೇಲೆ ನೀವೇನು ಮಾಡಬೇಕು? ಉತ್ತರವನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಸೆಷನ್ ಆಗಿದೆ. ಡೆಫಿನೆಟ್ಲಿ ನಿಮಗೆ ಇದರ ಮೇಲೆ ಕ್ವಶನ್ಸ್ ರೈಸ್ ಆಗುತ್ತೆ. ಇದೆಲ್ಲವನ್ನು ನೀವು ನೋಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನೇ ಒಂದು ಅರ್ಥ ಆಗಲಿಲ್ಲ, ಕನ್ಫ್ಯೂಷನ್ ಇದ್ದರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳಬಹುದು. ನಾನು ಅದಕ್ಕೆ ನಿಮಗೆ ಆನ್ಸರನ್ನು ಮಾಡ್ತೀನಿ. ಮತ್ತು ಒಂದು ಸಲ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಂದು ಸಲ ನೋಡಿ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ, ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಸೊ ಪ್ಲೀಸ್ ಹೋಗ್ಬಿಟ್ಟು ಏನು ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಷಯವನ್ನು ಶೇರ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಜೊತೆ ನೀವು ಯಾವಾಗಲೂ ನೋಟಿಫೈ ಆಗಿರಬೇಕು. ವಿಶಿಂಗ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು.